ಸರ್ಕಾರಿ ಆಸ್ಪತ್ರೆಗಳಿಗೆ ಗುಣಮಟ್ಟದ ಚಿಕಿತ್ಸೆ ದೊರೆಯಲಿದೆ ಎನ್ನುವ ಆಶಯದೊಂದಿಗೆ ರೋಗಿಗಳು ಆಸ್ಪತ್ರೆಗೆ ಬರ್ತಾ ಇದ್ದು ಇಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿ ಉತ್ತಮ ಚಿಕಿತ್ಸೆ ನೀಡಬೇಕು, ಯಾವುದೇ ದೂರು ಬಾರದಂತೆ ನೋಡಿಕೊಳ್ಳಬೇಕು ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ಸೂಚಿಸಿದರು. ಗೌರಿಬಿದನೂರು ತಾಲೂಕಿನ ಕುಡುಮಲಕುಂಟೆ ಬಳಿಯ ಜಾಕಿ ಸಂಸ್ಥೆಯವರು ಸಿಎಸ್ಆರ್ ನಿಧಿಯಿಂದ ಸುಮಾರು 25 ಲಕ್ಷ ರೂಪಾಯಿಗಳನ್ನು ಆರೋಗ್ಯ ಕ್ಷೇತ್ರಕ್ಕೆಂದು ನೀಡಿದರು. ಆ ಪ್ರಕಾರ ಗೌರಿಬಿದನೂರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ, ವಿದುರಾಶ್ವತ್ಥ ಹಾಗೂ ಹೊಸೂರು ಆಸ್ಪತ್ರೆಗಳಿಗೆ ರೋಗಿಗಳ ಅಗತ್ಯ ಉಪಕರಣಗಳನ್ನು ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ವಿತರಿಸಿ ಮಾತನಾಡಿದರು. ಆಸ್ಪತ್ರೆಗೆ ಅಗತ್ಯ ಉಪಕರಣಗಳನ್ನು ಜಾಕಿ ಸಂಸ್ಥೆಯವರು ನೀಡ್ತಾ ಇದ್ದು, ಈ ಉಪಕರಣಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ರೋಗಿಗಳಿಗೆ ಉತ್ತಮ ಸೇವೆ ನೀಡಿ ಅಂತ ಹೇಳಿದರು. ವಿದುರಾಶ್ವತ್ಥದಲ್ಲಿ ಅನೇಕ ಪರಿಕರಗಳನ್ನು ಇಕ್ವಿಪ್ಮೆಂಟ್ಸ್ ಅಂತ ಡೆಲಿವರಿ ಮಾಡಿ, ಎರಡನೇದಾಗಿ ಇಲ್ಲಿ ತಾಯಿ ಮಕ್ಕಳ ಹಾಸ್ಪಿಟಲ್ ಬಂದಿವಿ. ಇದಾದ ತಕ್ಷಣ ಹೊಸೂರಿಗೆ ಹೋಗ್ತಾ ಇದ್ದೀವಿ. ಸುಮಾರು 25ರಿಂದ 30 ಲಕ್ಷ ರೂಪಾಯಿನ ಇಕ್ವಿಪ್ಮೆಂಟ್ಸ್ನ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಸರಬರಾಜು ಮಾಡ್ತಾರೆ. ಇದಕ್ಕೆ ಕೈ ಜೋಡಿಸಿರುವಂಥವ್ರು ಪೇಜ್ ಕಂಪ್ನಿಯವರು, ಪೇಜ್ ಇಂಡಸ್ಟ್ರಿಯವರು, ಜಾಕಿ ಕಂಪ್ನಿಯವರ ಆ ಒಂದು ಸಂಸ್ಥೆಯವರು ಇಷ್ಟೆಲ್ಲ ಮೆಟೀರಿಯಲ್ಸನ್ನು CSR ಫಂಡಲ್ಲಿ, ಇವಾಗೊಂದು ಕಾನೂನು ಇದೆ, ಎಲ್ಲ ಇಂಡಸ್ಟ್ರಿಗಳು ಕೂಡ ಅವರ ಆದಾಯದಲ್ಲಿ ಎಷ್ಟು ಬರ್ತದೆ ಅದರ 2% CSR ಫಂಡ್ ಅಂತ ಅಂದ್ಬಿಟ್ಟು ಸಾರ್ವಜನಿಕರ ಸೇವೆಗೋಸ್ಕರ, ಸಾರ್ವಜನಿಕರಿಗೋಸ್ಕರ ಕೊಡಬೇಕು ಅನ್ನೋದು ಒಂದು ಕಾನೂನು. ಅದನ್ನ ಕೆಲವು ಕಂಪ್ನಿಗಳು ದುರುಪಯೋಗನೂ ಮಾಡ್ತಿರ್ತಾರೆ. ಕೊಟ್ಟೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಅಮೌಂಟ್ ಡ್ರಾ ಮಾಡಿ ಏನೇನೋ ಮಾಡುವಂಥ ಕಂಪ್ನಿಗಳು. ಅದು ನಮ್ಮ ಪೇಜ್ ಕಂಪ್ನಿಯವರು, ಪೇಜ್ ಇಂಡಸ್ಟ್ರಿಯವರು, ಅಲ್ಲಿಯ ಸಿಬ್ಬಂದಿ, ಅಲ್ಲಿ ಸಂತೋಷ್ ಅವರು, ನಮ್ಮ ಶ್ರೀನಿವಾಸ್ ಅವರು, ಇವರೆಲ್ಲ ಸೇರಿ ನಾವು ಮೊದಲು ತಹಸೀಲ್ದಾರ್ಗೆ ಹೇಳಿದ್ವಿ, ನಮ್ಮ ಇಂಡಸ್ಟ್ರಿ ಯಾರ್ಯಾರು ಇಂಡಸ್ಟ್ರಿಗಳಿವರೆ ನಮ್ಮ ತಾಲೂಕಿನಲ್ಲಿ ಅವ್ರಿಗೆ ಬರ್ತದೆ, ಅವ್ರಿಗೆ ಕೈಯಿಂದ ಕೊಡೋದು ಬೇಡ, ಅವ್ರು ಖರ್ಚು ಮಾಡಲೇಬೇಕು ರೂಲ್ಸ್ ಪ್ರಕಾರ. ಖರ್ಚು ಮಾಡುವಂಥ ಒಂದು ನಮ್ಮ ಅಮೌಂಟನ್ನು ಸದುಪಯೋಗ ಆಗಲಿಗೆ, ನಮ್ಮ ತಾಲೂಕಿನ ಅಭಿವೃದ್ಧಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಉಪಯೋಗಿಸೋಣ ಅಂತ ಹೇಳಿ ಮೀಟಿಂಗ್ ಎಲ್ಲ ಕರೆದಿದ್ದೆ ನಾನು. ಅದಕ್ಕಿಂತ ಮುಂಚೆಲ್ಲ ತಹಸೀಲ್ದಾರ್ ಕೂಡ ಅದಕ್ಕೆ ಕೈ ಜೋಡಿಸಿ, ನಾನು ಹೇಳೋದಕ್ಕಿಂತ ಮುಂಚೆಲೂ ಕೂಡ ಅವರು ಕೂಡ ಇವರಿಗೆಲ್ಲ ಪೇಜ್ ಕಂಪ್ನಿಯವ್ರಿಗೆ, ಜಾಕಿ ಕಂಪ್ನಿಯವ್ರಿಗೆ ಹೇಳಿ ಇದನ್ನು ಕೊಡಬೇಕಾಗುತ್ತೆ ಅನ್ನೋ ಒಂದು ಮನವರಿಕೆ ನಾವು ಮಾಡಿಕೊಟ್ಟಿದ್ವಿ. ಅದರ ಪ್ರಕಾರ ಸುಮಾರು 25ರಿಂದ 30 ಲಕ್ಷ ರೂಪಾಯಿನ ಸಾಮಗ್ರಿಗಳನ್ನು ತಲುಪಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಅವರ ಚಪ್ಪಾಳೆ ತಟ್ಟೋದ್ರ ಮೂಲಕ ಸಂಸ್ಥೆ ಅಂತಂದ್ರೆ ಸುಲಭವಾಗಿರೋಲ್ಲ, ಲಾಭ ಮಾಡಿಕೊಂಡು ನಷ್ಟ ಮಾಡ್ಕೊಂಡು ಹೇಳ್ಕೊಡಕ್ಕಾಯ್ತು. ಆ ಸಂಸ್ಥೆಯ ಸಿಬ್ಬಂದಿಗಳು, ಅಲ್ಲಿರ್ತಕ್ಕಂಥ ಮ್ಯಾನೇಜರ್ಗಳು, ಇವರೆಲ್ಲ ಕಷ್ಟಪಟ್ಟು ದುಡಿದಾಗ ಆ ಸಂಸ್ಥೆ ಲಾಭ ಕಾಣ್ತದೆ. ಅದರಿಂದ ನಾನು ಅಲ್ಲೂ ಅದೇ ಹೇಳಿದ್ದೆ, ಸಂಸ್ಥೆಯ ಮುಖ್ಯಸ್ಥಕ್ಕೆ ನಾವೆಷ್ಟು ಧನ್ಯವಾದಗಳು ಹೇಳಬೇಕು, ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿಗಳು ಧನ್ಯವಾದಗಳು. ಅವರೆಲ್ಲ ಕಷ್ಟಪಟ್ಟು ಲಾಭ ಮಾಡೋವರೆಗೆ ಆ ಸಂಸ್ಥೆ ನಮಗೆ ಸೌಲಭ್ಯ. ಇಡೀ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳ್ತಾ, ಇದನ್ನು ನಮ್ಮ ಹಾಸ್ಪಿಟಲ್ ಇರ್ತಕ್ಕಂಥ ವೈದ್ಯಾಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಬರುವಂಥ ಪೇಷಂಟ್ಗಳಿಗೆ ತಾಳ್ಮೆಯಿಂದ ಸೇವೆಯನ್ನು ಒದಗಿಸೋದು. ಸೇವೆಯಲ್ಲಿ ಶ್ರೇಷ್ಠವಾದ ಸೇವೆ ಅಂತ ಅಂದರೆ ಆರೋಗ್ಯ ಸಂಸ್ಥೆಯಲ್ಲಿ ಕೊಡ್ತಂಥ ಸೇವೆನೇ ನಿಜವಾಗೂ ಶ್ರೇಷ್ಠವಾದಂಥ ಸೇವೆ. ಜನರ ದುಃಖವನ್ನು ನಿವಾರಿಸುವಂಥದ್ದು. ಬುದ್ಧ ಮೊದಲೇ ಹೇಳ್ತಾ ಇದ್ದ. ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯ ವೈದ್ಯರು ರೋಗಿಗಳ ಹತ್ತಿರ ಆತ್ಮೀಯವಾಗಿ ವರ್ತಿಸಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಿ ಅಂತ ಸಲಹೆ ಕೊಟ್ಟರು. ನಾವು ಯಾವತ್ತೂ ಕೂಡ ಪೇಷಂಟ್ಸ್ ಅನ್ನ ನಾವು ಹೆಂಗ್ ಆಗ್ಬಾರ್ದಂತಂದ್ರೆ, ಇಟ್ ಈಸ್ ಅ ಮೆಡಿಸಿನ್, ನಾಟ್ ಅ ಡಾಕ್ಟರ್ ದಟ್ ಕ್ಯೂರ್ ಡಿಸೀಸ್ ಅಂತ ಆಗ್ಬಾರ್ದು. ಇಟ್ ಈಸ್ ಅ ಡಾಕ್ಟರ್ ಹೂ ಟಾಕ್ಸ್ ಅಂಡ್ ಕೇರ್ಸ್, ದಟ್ಸ್ ವೈ ಹಿ ರಿಕವರ್ಡ್. ಈ ತರ ಆಗ್ಬೇಕು. ತಾವೆಲ್ಲರೂ ಕೂಡ ಕೆಲವೊಂದ್ ಕಡೆ ನೋಡಿರ್ತೀರ, ಒಂದೊಂದು ಹಳ್ಳಿಗಳಲ್ಲಿ ಹೆಂಗಿರುತ್ತಂದ್ರೆ ಆ ಡಾಕ್ಟರ್ ಕೆಲವೊಂದು ಬರೀ ಅವ್ನು ಮಾತಾಡಿದ್ರೆ ಅರ್ಧಕ್ಕರ್ಧ ರೋಗ ಕಡಿಮೆ ಆಕೈತೆ ಅಂತ ಕೆಲವೊಂದು ತಾವೆಲ್ಲಾನು ಕೇಳಿರ್ತಾರ. ಆ ತರ ಡಾಕ್ಟರ್ಗಳು ಕೂಡ ತಾವು ಮಾತಾಡೋ, ನಮ್ಮ ಏನು ರೋಗಿಗಳ ಜೊತೆ ಮಾತಾಡೋ ರೀತಿ ಆಗ್ಲಿ, ನೀವು ಅವ್ರಿಗೆ ಏನು ಆಗಿಲ್ಲ ನಾನು ಇದೀನಿ ಅಂತ ಒಂದ್ ಮಾತು ಹೇಳೋದು. ಎಂತ ದೊಡ್ಡ ಡಿಸೀಸ್ ಆಗಿದ್ರು ಕೂಡ ನಾನು ಇದೀನಿ ಬಿಡಿ ಕಡಿಮೆ ಆಗುತ್ತಾ ಹೆಂಗಿರುತ್ತೆ, ಇಲ್ಲಪ್ಪ ಇದೇನೋ. ಇದೇ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ, ಜಾಕಿ ಸಂಸ್ಥೆಯ ಶ್ರೀನಿವಾಸ್, ಸಂತೋಷ್, ಡಾಕ್ಟರ್ ಲಕ್ಷ್ಮೀಕಾಂತ್, ನಗರಸಭಾ ಸದಸ್ಯರಾದ ಚಂದ್ರಮೋಹನ್, ಮದವನಹಳ್ಳಿ ಗಿರೀಶ್, ಅಮರ್, ಪದ್ಮಾವತಮ್ಮ, ರಾಜ್ಕುಮಾರ್, ಆಶ್ರಯ ಸಮಿತಿ ಸದಸ್ಯರಾದ ಲಕ್ಷ್ಮಿ, ಮುಖಂಡರಾದ ಲಕ್ಷ್ಮಣರಾವ್, ನಾಗಾರ್ಜುನ್, ಅಬುಬೇಕರ್ ಮುಂತಾದವರು ಉಪಸ್ಥಿತರಿದ್ದರು.